ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕಥೆ ಭಾಗ 28. ಸಮರ್ಥ ಅವಳನ್ನಲ್ಲೇ ಬಿಟ್ಟು ಹೋಗಿ ಎಷ್ಟೋ ಹೊತ್ತಿನ ಬಳಿಕವೂ ಅವನು ಈಗಲೂ ತನ್ನನ್ನು ಹಿಡಿದುಕೊಂಡೇ ಇದ್ದಾನೇನೋ ಎನಿಸುತ್ತಿತ್ತು ಅವಳಿಗೆ. ಅವನ ಇಂದಿನ ಹಿಡಿತದಿಂದ ಅವಳಿಗೆ ನೋವಾಗಿತ್ತು. ಆದರೂ ಆ ನೋವಲ್ಲಿ ಏನೋ ಸುಖವಿದೆ ಎನಿಸಿತು. ಅವಳಿಗೆ ಗೆಳತಿ ಸಜಿಯ ಕರೆ ಬಂದಿತ್ತು. ಈ ಭಾನುವಾರ ತನ್ನ ಎಂಗೇಜ್ಮೆಂಟ್ ಇರುವುದಾಗಿಯೂ ತಾವೆಲ್ಲರೂ ಬರಬೇಕೆಂದು ಆಹ್ವಾನಿಸಿದ್ದಳು. ಸಜ್ಜಿಗೆ ಅವಳ ಬಹುಕಾಲದ ಗೆಳೆಯ ಜೀವನ್ನೊಂದಿಗೆ ನಿಶ್ಚಿತಾರ್ಥವಿತ್ತು. ಅವರ ಪ್ರೀತಿಗೆ ಸಾಕ್ಷಿಯಾಗಿದ್ದಳು ಸಮನ್ವಿ. ಅವಳು ಅಂದಿನ ದಿನವನ್ನು ನೆನಪಿಸಿಕೊಂಡಾಗ ಅವಳ ತುಟಿಯಂಚಿನಲ್ಲಿ ಕಿರುನಗು ಅರಳಿತ್ತು. ಸಜಿ ಮತ್ತು ಜೀವ ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿಸುತ್ತಿದ್ದಾರೋ ಅಷ್ಟೇ ಜಗಳವಾಡಿಕೊಳ್ಳುತ್ತಿದ್ದರು. ಅವರಿಬ್ಬರ ಮೊದಲ ಭೇಟಿಯನ್ನು ನೆನಪಿಸಿಕೊಂಡಳು ಸಮನ್ವಿ. ಅಂದು ಒಂದು ದಿನ ಸಮನ್ವಿ ಮತ್ತು ಸಜಿ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದರು. ಗೆಳತಿಯ ಆ ಎಂಬ ಸದ್ದು ಕೇಳಿಸಿತು ಸಮನ್ವಿಗೆ. ಸಾರಿ ಎಂದ ಆ ಯುವಕ. ಬಾಗಿ ತನ್ನ ಸೆಲ್ಫೋನನ್ನು ಎತ್ತಿಕೊಳ್ಳುವ ಮೊದಲೇ ಸಜಿ ಅದನ್ನು ಎತ್ತಿಕೊಂಡಿದ್ದಳು. ಸಮನ್ವಿಗೆ ಗೆಳತಿಯ ಎಂಗೇಜ್ಮೆಂಟಿಗೆ ಹೋಗಲೇಬೇಕೆಂಬ ಉತ್ಕಟೇಚ್ಛೆ ಇತ್ತು. ಇಂದು ಮಧ್ಯಾಹ್ನ ಸಮರ್ಥ್ ಹೇಳಿದ್ದ, ಈ ವೀಕೆಂಡ್ಗೆ ನಾವಿಬ್ಬರೇ ಎಲ್ಲಾದರೂ ಹೊರಗೆ ಹೋಗಿ ಬರೋಣ ಎಂದು. ಸಮನ್ವಿ ಗೆಳತಿಯ ಎಂಗೇಜ್ಮೆಂಟಿಗೆ ಹೋಗುತ್ತಾಳಾ ಇಲ್ಲ ಸಮರ್ಥ್ ಜೊತೆಗೆ ಹೋಗುತ್ತಾಳಾ? ಇವತ್ತು ಡೈರೆಕ್ಟ್ ಎಪಿಸೋಡ್ ಹಾಕೋಣ ಅಂತಿದ್ದೆ. ನನ್ನ ಅಭಿಮಾನಿಯೊಬ್ಬರು ಜನ್ನು ಗೌಡ ಅಂತ, ಅವರು ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.